नित्यं मन्यामानस्वरच्छिद्राय नित्यं भगं भक्षेत्याः भगप्रणे भगसत्याराधो भगे मां प्रियमुदावादन्नः भगप्रणो उदेदानीं भगवन्तस्यामोदप्रावित्वमुदमध्ये अन्नाः उतो वेदामभवन्तो यस्य वयं देवानां सुमतोऽस्याम भगा एव भगवान्नस्तु देवास्तेन वयं भगवन्तस्याम तन्वा परसर्वनित्यो वेदिमनो भगपुर एताभावेह समत्परायोषसो नमन्ददधिक्रावे वशुजाय पदाय I welcome all of you today for the 31st celebration of the Jateka Aradhana in the divine presence of Sri Avivala Swamiji and Chitra Swamiji. First and foremost, we are blessed today for the kind presence of His Holiness Sri Vidyavallabha Tirtha Swamiji of Swamiji and his late in Chennai for his 34th Sadhumatya from today to 7th September 2024. We welcome Swamiji with I also welcome today the founding of Sri Durga Parmeshwari Temple and Mutt, Bangalore, Sri Vidyendra Tirtha Swamiji for today's celebration. VP Murgala. G. Barker, BCom. Asha, BA English. देवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो भगवते पुरुषाय तुभ्यं बुद्धिर्बलं यशोधैर्यत्वमरोगता अजाड्यं वाक्पटुत्वं च हनुमत्स्मरणात् भवेत् भवति यदनुभवात् एडमुकोऽपि वाग्मी जडमतिरपि जन्तुर्जायते प्राज्ञमूलिः सकलवचनचेतो देवता भारती सा मम वचसि निधत्तां सन्निधिं मानसे ನಾಮವೇ ನಿಮಗೆ ಗಟ್ಟಿ. ದೇವರನ್ನ ಹಿಡಿಬೇಕಾದ್ರೆ ಗುರುಗಳನ್ನ, ಜೀವರಿಗೆ ದೇವರ ಸರಿಯಾದ ಪರಿಚಯ ಮಾಡಿಕೊಡುವವರೇ ಗುರುಗಳು. ದೇವರಿದ್ದಾನೆ, ಜೀವ ಇದ್ದಾನೆ.
ಮಧ್ಯದಲ್ಲಿ ಗುರುಗಳು ಬಂದು ಆ ದೇವರು ನೀನು ಒಂದೇ ಅಂತ ಹೇಳ್ಬಿಟ್ರೆ ಇಂದಿರಾರಮಣ ಗೋವಿಂದ ಗೋವಿಂದ. ಆ ದೇವರು ದೇವರೇ, ನೀನೇ. ನೀನು ಯಾವಾಗಲೂ ನಿನ್ನ ಯೋಗ್ಯತೆ ದಾಸತ್ವ, ಅವನದು ಈಶತ್ವ. ಅವನ ಈಶತ್ವಕ್ಕೆ ಕೊನೆ ಇಲ್ಲ, ನಿನ್ನ ದಾಸತ್ವಕ್ಕೂ ಕೊನೆ ಇಲ್ಲ. ನಿನ್ನ ದಾಸ್ಯ ಸದಾ ಅಂತ ಮೊದಲ ದಾಸರಾದ ಹನುಮಂತ ದೇವರು ತಿಳಿಸಿಕೊಟ್ರು. ಅವರ ಪಾದ ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ ಅಂತ ಅವರ ಪಾದವನ್ನು ಹಿಡಿದು ಹೊರಬಂದ ಕಾರಣ ನಂಬದೇ ಇದ್ರೂ ಕೂಡ ಸುಗ್ರೀವನಿಗೆ ದೇವರಲ್ಲಿ ನಂಬಿಕೆ ಇಲ್ಲದೇ ಇದ್ರೂ ಕೂಡ ನಂಬಿಕೆಯನ್ನು ಕೊಡಿಸಿ ಭಗವಂತನ ಸತ್ಯವನ್ನ ಬೆಳೆಸಿ ಉತ್ತಮವಾದ ವಿಜಯವನ್ನ ವಾಯುದೇವರು ಸುಗ್ರೀವನಿಗೆ ಕೊಟ್ಟದ್ದು. ರಾಮ ಸುಗ್ರೀವನ ಪಕ್ಷ ಸೇರ್ಲಿಕ್ಕೆ ಕಾರಣ ದಾಸರು ಹೇಳ್ತಾರೆ, ಹನುಮನ ನಂಬಿದ ಸುಗ್ರೀವ ಗೆದ್ದ, ಹನುಮನ ನಂಬದ ವಾಲಿಯು ಬಿದ್ದ. ಹಾಗಾದ್ರೆ ಬೀಳ್ಬೇಕು ಏಳ್ಬೇಕು. ನೀವು ಜೀವನದಲ್ಲಿ ಬೀಳಬಾರದು, ಏಳ್ಬೇಕಂದ್ರೆ ವಾಯುದೇವರ ಪಾದವನ್ನ ಗಟ್ಟಿಯಾಗಿ ಹಿಡಿಬೇಕು. ಇದು ವಾಯು. ಹಾಗೆ ದುಃಖಸ್ಯಾನಂತರಂ ಸುಖಂ ಸುಖಸ್ಯಾನಂತರಂ ದುಃಖಂ, ಇದು ಒಂದರ ಹಿಂದೆ ಒಂದು ಬರ್ತಾನೆ ಇದೆ. ಆದರೆ ನಮ್ಮ ಪ್ರಯತ್ನ ದುಃಖಕ್ಕಾಗಿ ಅಲ್ಲ, ಸುಖಕ್ಕಾಗಿ. ಆದರೆ ಪ್ರಹ್ಲಾದರಾಜರು ಹೇಳ್ತಾರೆ, ನಿಮ್ಗೆ ದುಃಖ ಬರೋದು ಯಾಕೆ ಅಂದ್ರೆ ಸುಖಕ್ಕಾಗಿ ಟ್ರೈ ಮಾಡ್ತಿದ್ದೀರಲ್ಲ, ತತ್ಪ್ರಯಾಸೋ ನ ಕರ್ತವ್ಯ. ಅದಕ್ಕೋಸ್ಕರ ಒದ್ದಾಡ್ತಿದ್ದೀರಲ್ಲ, ಸುಖ ಬೇಕು, ಸುಖದಲ್ಲಿ ಸುಖ ಇಲ್ಲ. ಇವತ್ತು ಕಷ್ಟಪಡ್ತಾ ನಾಳೆ ಸುಖವಾಗಿರ್ತೀನಿ ಅಂದ್ಕೊಳ್ತಾರಲ್ಲ, ಅದು ಸುಖ. ಕೆಲವರು 70-75 ಆದಾಗ ಆಫೀಸ್ ಮುಗಿಸ್ಕೊಂಡು ಸಾಯಂಕಾಲ 8ಕ್ಕೆ ಮನೆಗೆ ಬರುವಾಗ ಅವ್ರನ್ನ ದಾರಿಲಿ ಕೇಳಿ, ಅಲ್ರಿ 75 ಆಯ್ತು ಇನ್ನೂ ದುಡಿತಾ ಇದ್ದೀರಲ್ಲ ಅಂದ್ರೆ ಅವ್ರು ಹೇಳ್ತಾರೆ, ಮುಂದೆ ಚೆನ್ನಾಗಿರ್ಬೇಕಲ್ಲಪ್ಪ. ಮುಂದೆ ಬಂದ್ರಿ ಈಗಲೇ ಶೇಖ್ ಅಬ್ದುಲ್ಲಾ ಆಗ್ಬಿಟ್ಟಿದ್ದೀರಿ, ಶೇಖ್ ಪೂರ ಕೈಕಾಲೆಲ್ಲ ಅಲ್ಲಾಡ್ ಹೋಗ್ತಾ ಇದೆ, ತಿಂದ್ರೆ ಅರಗಿಸ್ಕೊಳ್ಳೋದು. ಮುಂದೆ ಮನುಷ್ಯನಿಗೆ ಇವತ್ತು ಸುಖ ಅಲ್ಲಂತೆ, ಮುಂದಿನ ಸುಖದ ಬಯಕೆ ದೊಡ್ಡದು. ಇದು ಹುಚ್ಚು. ನಿಜವಾಗಿ ಭೂಲೋಕದಲ್ಲಿ ಎಲ್ಲಿ ಹುಡುಕಿದ್ರು ನೀವು ಬಯಸಿದ ಸುಖ ಇಲ್ಲಿಲ್ಲ. ಇಲ್ಲಿ ಸುಖದ ಆಭಾಸವೇ ಕಾಣ್ತಾ ಇದೆ. ಸುಖ ಆಭಾಸವನ್ನೇ ಸುಖ ಅಂತ ಭ್ರಮೆ ಮಾಡಿಕೊಂಡಿದ್ದೇವೆ. ಎಷ್ಟೋ ಸತಿ ಮಠ ಮಂದಿರಕ್ಕೆ ಬಂದಾಗ ತುಂಬ ಬಲವಂತ ಮಾಡಿ ನೀವು ಬರೋದೇ ಅಪರೂಪ, ಇನ್ನೊಂದು ಸೌಟ್ ಹಾಕಿಸ್ಕೊಳ್ಳಿ, ಇನ್ನೊಂದು ಲಾಡು ಹಾಕಿಸ್ಕೊಳ್ಳಿ. ಇವನು ಫ್ಯಾಕ್ಟ್ರಿ ಓನರ್. ಯಾವ ಫ್ಯಾಕ್ಟ್ರಿ? ಶುಗರ್ ಫ್ಯಾಕ್ಟ್ರಿ. ಎಡಗೈ ಮಂತ್ರ ಅಲ್ಲ, ಮಾತ್ರೆ ಇಟ್ಕೊಂಡೇ ಕೂತಿರ್ತಾರೆ. ಒಂದು ಲಾಡು ಒಂದು ಮಾತ್ರೆ ಅಂತ. ಆ ಬಡಿಸೋನು ಹೇಳೇ ಬಿಡ್ತಾನೆ, ನೀವೇನು ಇಷ್ಟು ಮಾತ್ರೆ ಬಾಯಿಗೆ ಹಾಕೋಬೇಡಿ, ನಾವು ಲಾಡುಗೆ ಮಾತ್ರೆ ಹಾಕ್ಬಿಟ್ಟಿದ್ವಿ ಅಂತ. ಇಂಥ ಲಾಡು ತಿಂದು ಅದನ್ನು ಇಂಡೈಜೇಷನ್ ಮಾಡಿಕೊಂಡು ಅರಗಿಸ್ಕೊಳ್ಳಿಕ್ಕಾಗದೆ ತಿನ್ನೋ ಕಾಲದಲ್ಲಿ ಭಾರಿ ಸುಖ, ಆಮೇಲೆ ಅಟ್ಟಿಸ್ಕೊಂಡು ಬರುತ್ತೆ. ಸುಖದ ಒಳಗೆ ದುಃಖ ಸೇರಿ ಹೋಗ್ಬಿಟ್ಟಿದೆ. ನಿಮ್ಗೆ ಉಪವಾಸ ಮಾಡಿ ವ್ರತ ಮಾಡಿ ಸತ್ತವ್ರ ಕಥೆ ಇಲ್ಲ. ಹಾಗೇನಾದ್ರು ಉಪವಾಸ ಮಾಡಿ ವ್ರತ ಮಾಡಿ ಸತ್ತ ಅಂದ್ರೆ ಮಹಾಯೋಗ್ಯತೆಯವರಿಗೆ ಮಾತ್ರ ಸಿಗುವಂಥದ್ದು. ಉಪವಾಸದಲ್ಲಿ ಪ್ರಾಣತ್ಯಾಗ ಮಾಡಬೇಕಂತೆ. ಭಗವಂತನ ಯಾವುದೇ ಒಂದು ವ್ರತವನ್ನ ಧಾರಣೆ ಮಾಡಿ ಪ್ರಾಣತ್ಯಾಗ ಮಾಡಬೇಕಂತೆ. ನಮ್ದು ಯಾವುದು ವ್ರತ ಇಲ್ಲ, ಉಪವಾಸ ಇಲ್ಲ, ಏನಿಲ್ಲ. ಒಂದ್ ಕೈಯಲ್ಲಿ ರಿಮೋಟು, ಒಂದ್ ಕೈ ಫೋನ್ ಹಿಡಿದು ಹಾಗೆ ಹೋಗ್ಬಿಡುತ್ತೆ. ನಮ್ದು ದೇವರ ಕೈ ಬಿಡ್ಲಾರ್ದು 2 ಐಟಮ್ ಶಂಖ ಚಕ್ರ, ನಮ್ದು ಬಿಡ್ಲಾರ್ದು 2 ಐಟಮ್ ಫೋನು ರಿಮೋಟು ಹಿಡ್ಕೊಂಡು ನಿಲ್ಲಿಸ್ಬೋದು, ಕೇಳೋದನ್ನ ನಿಲ್ಲಿಸ್ಬೋದು, ಮಂಗಳ ಮಾಡ್ಬೋದು. ಯಾವತ್ತು ಅಂದ್ರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಬಾಯಲ್ಲಿ ಅಸ್ಖಲಿತವಾಗಿ ಭಗವಂತನ ನಾಮೋಚ್ಚಾರಣೆ ಬರುವ ತನಕ ಕೇಳಲೇಬೇಕು. ಎಲ್ಲಿ ತನಕ ನಿಮ್ಮ ಬಾಯೊಳಗೆ ಭಗವಂತನ ನಾಮಸ್ಮರಣೆ ಅಸ್ಖಲಿತವಾಗಿ ಬರೋಲ್ಲ ಅಲ್ಲಿವರೆಗೂ ಕೇಳ್ತಾ ಇರಬೇಕು, ನಿರಂತರ ಶ್ರವಣ ಮಾಡಬೇಕು. ಈಗ ನೋಡಿ, ಕೆಲವರು ಓದೋದ್ ಕಡೆ ಎಲ್ಲ ಒಂದು ಹಾಡು ಕೇಳಿ ಬಚ್ಚನ್ ಮನೆಗೆ ಹೋದ್ರು ಅದೇ ಹಾಡು ಬರುತ್ತೆ, ಫೋನ್ ಹಾಕೊಂಡ್ರು ಅದೇ ಹಾಡು ಬರುತ್ತೆ, ಕೆಟ್ಟ ಹಾಡುಗಳು. ಆ ಹಾಡು ನೀವು ಬೇಡ ಅಂದ್ರೆ ಚಿಕ್ಕ ಹುಡುಗರು ಎಷ್ಟು ದೊಡ್ಡ ಹಾಡುಗಳನ್ನ ಅದು ಹ್ಯಾಕ್ ಗಟ್ಟು ಮಾಡಿರ್ತಾರೆ ಅಂತ. ಅದೇ ವಿಷ್ಣು ಸಹಸ್ರನಾಮ ಹೇಳುವುದ್ರೆ ಹಳೇ ಟೇಪ್ ರೆಕಾರ್ಡರ್ ತರ ಬೆಳಗ್ಗೆ ಶುರು ಮಾಡಿದ್ರೆ ರಾತ್ರಿಗೂ ಮುಗಿಬಾರ್ದು ಹೇಳ್ತಿರ್ತಾರೆ. ಯಾವಾಗ ಕೇಳೋದನ್ನ ನಿಲ್ಲಿಸ್ಬೋದು ಅಂದ್ರೆ ನಿಮ್ಮ ಅರಿವಿಗೆ ಬಾರದೆ ನಿಮ್ಮ ಬಾಯೊಳಗೆ ಭಗವಂತನ ನಾಮ ಸಂಕೀರ್ತನೆ ಯಾವಾಗ ಬರುತ್ತೆ ಅಲ್ಲಿವರೆಗೂ ಕೇಳಬೇಕು. ಈ ಕೀರ್ತನೆ ಮಾಡೋದು ಯಾವಾಗ ನಿಲ್ಲಿಸ್ಬೇಕು? ಏನಂದ್ ನೋಡಿ, ಹೇಳೋರಿಗೆ ಕೇಳೋರ ಅಪೇಕ್ಷೆ ಇದೆ.
ಆಚಾರ್ಯ ನೀವು ಪ್ರವಚನಕ್ಕೆ ಬರಬೇಕು, ನಮ್ಮನೆ ಬೀಗ ಹಾಕಿ ಪಕ್ಕದ ಮನೆಗೆ ಕೊಟ್ಟಿರ್ತೀನಿ, ನೀವೇ ಬೀಗ ಓಪನ್ ಮಾಡಿ ನೀವೇ ಪ್ರವಚನ ಮಾಡಿ ಲಾಕ್ ಮಾಡಿ ಕೊಟ್ಟೋಗ್ಬಿಡಿ. ಇತ್ತವ್ರ ಮನೆಗೆ ಪ್ರವಚನಕ್ಕೆ ಹೋಗಿ ಏನು ಪ್ರಯೋಜನ ರೀ? ಕೇಳಕ್ಕೆ ಜನ ಇಲ್ಲದೆ ನಾನು ಯಾರಿಗೆ ಮಾಡಲಿ? ನನಗೆ ನಿಮ್ಮ ಅಪೇಕ್ಷೆ ಇದೆ, ನಿಮಗೆ ನನ್ನ ಅಪೇಕ್ಷೆ ಇದೆ. ಶ್ರವಣಕ್ಕೆ ಕೀರ್ತನದ ಅಪೇಕ್ಷೆ ಇದೆ, ಕೀರ್ತನಕ್ಕೆ ಶ್ರವಣ ಅಪೇಕ್ಷೆ ಇದೆ. ಯಾರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ, ನಾನು ಒಬ್ಬನೇ ಇದ್ದೀನಿ ಇದ್ರೆ ಹಾಗೇನು ಮಾಡಬೇಡಿ. ಜನ್ಮಾಂತರದಲ್ಲಿ ಅಥವಾ ಯಾವಾಗಲೂ ಹಿಂದೆ ಮುಂದೆ ಕೇಳಿದ್ದನ್ನ ನೆನಪು ಮಾಡಿಕೊಳ್ಳೋದಿದೆಯಲ್ಲ, ಸ್ಮರಣೆ, ಅದು ಭಾರೀ ದೊಡ್ಡದು. ಇದು ಅನುಚಿಂತನೆ ಅಂತ ಕರೀತಾರೆ. ನಾ ಹೇಳುವಾಗ ನೀವು ಕೇಳಿದ್ದು ಚಿಂತನೆ, ನಾ ಹೇಳೋದು ನಿಲ್ಲಿಸಿದ ಮೇಲೂ ನೀವು ಮನೇಲಿ ಹೋಗಿ ಮತ್ತೆ ರೀಕಲೆಕ್ಟ್ ಏನ್ ಮಾಡ್ತೀರಿ, ಇದನ್ನ ಅನುಚಿಂತನೆ ಅಂತ ಕರೀತಾರೆ. ಇದು ಸ್ಮರಣೆ ಅಂತ ಕರೀತಾರೆ. ಸ್ಮರಣೆಯನ್ನ ಮಾಡಬೇಕು, ಭಗವಂತನ ಸ್ಮರಣೆ. ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ಹರಿಭಜನೆ ಮಾಡು ನಿರಂತರ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ. ಪಾದಸೇವಾ ಅಂದ್ರೆ ನಿರ್ದುಷ್ಟ ದೋಷರಹಿತವಾದ ಭಗವಂತನ ಪಾದಸೇವಾ. ದೋಷರಹಿತವಾದ ಪಾದ ಅಂದ್ರೂ ಒಂದೇ, ಪದ ಅಂದ್ರೂ ಒಂದೇ. ನಿರ್ದುಷ್ಟವಾದ ಪದ ಅಂದ್ರೆ ವೇದಗಳು, ವೇದಗಳಿಗೆ ವ್ಯಾಖ್ಯಾನ ರೂಪವಾದ ಇತಿಹಾಸ ಗ್ರಂಥವಾದ ಪಂಚಮ ವೇದವಾದ ಮಹಾಭಾರತ. ಆ ಮಹಾಭಾರತದ ಒಳಗಿರ್ತಕ್ಕಂಥ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ, ಈ ಪದಗಳ ಸೇವನ, ಅಧ್ಯಯನ ಅಧ್ಯಾಪನಾದಿಗಳನ್ನ ಮಾಡತಕ್ಕಂಥದ್ದು ಪಾದ ಸೇವನ. ಅರ್ಚನಾ, ಭಗವಂತನಿಗೆ ಷೋಡಶ ಬಗೆಯ ಅರ್ಚನೆಯನ್ನ ಮಾಡಬೇಕು. ಸಮರ್ಪಯಾಮಿ 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 ಅಂತ ಪೂಜೆ ಒಳಗೆ ಏನ್ ಬರೆದಿದ್ರು ಕಾಮನ್ ಮಂತ್ರ, ಆವಾಹನಂ ಸಮರ್ಪಯಾಮಿ, ಆಸನಂ ಸಮರ್ಪಯಾಮಿ. ಇದೇ ಸರ್ವ ಸಮರ್ಪಣೆಯ ಸದುಪಾಯ. ಅರ್ಚನಂ, ವಂದನಂ, ಭಗವಂತನಿಗೆ ನಮಸ್ಕಾರ ಮಾಡಬೇಕಂತೆ. ಮಧ್ವ ಗುರುಗಳು ಅನಂತೇಶ್ವರನಿಗೆ ನಮಸ್ಕಾರ ಮಾಡುವಾಗ ದೇವತೆಗಳು ಅವನನ್ನ ಕೊಂಡಾಡ್ತಾ ಇದ್ದ. ಹೇಳ್ತಾರೆ, ಸುಹಯಮೇದ ಗಣಾತಿಶಯಾಲವೋ ಹರಿ ನಮಸ್ಕೃತ ಯಸ್ಕೃತ ಇಮಾಹ. ಆಚಾರ್ಯರು ಮಧ್ವರು ಮಾಡುವ ಒಂದೊಂದು ನಮಸ್ಕಾರಕ್ಕೆ ಅನೇಕ ರಾಜಶೂಯಾಶ್ವಮೇಧಗಳ ಫಲ ಬರ್ತಿತ್ತು. ಭಗವಂತನಿಗೆ ಮಾಡುವ ಒಂದು ನಮಸ್ಕಾರ ಎಷ್ಟು ದೊಡ್ಡ ಫಲ ಅಂದ್ರೆ 10 ಅಶ್ವಮೇಧ ಯಾಗ ಮಾಡಿದವ ಮತ್ತೆ ಹುಟ್ಟುವ ದೌರ್ಭಾಗ್ಯ ಇದೆ. ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ. ಭಕ್ತಿ ಶ್ರದ್ಧೆಯಿಂದ ಒಂದೇ ಒಂದು ನಮಸ್ಕಾರ. ಸಕೃನ್ಮನ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿಯೇ ಹಿರಿಯ ನತೇಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಜೀರ್ಣ ನಿಷ್ಕೃತ. ನೀವು ಒಂದು ಬಾರಿ ಭಗವಂತನಿಗೆ ಚೆನ್ನಾಗಿ ನಮಸ್ಕಾರ. ಉರಶ ಶಿರಸ ದೃಢ್ಯ. ಪ್ರಾಬ್ಲಮ್ ಏನಂದ್ರೆ ಉರಶ ಇದ್ರೆ ಶಿರಸ ಇರಲ್ಲ, ಶಿರಸ ಇದ್ರೆ ಮನಸ್ಸ ಇರಲ್ಲ, ಮನಸ್ಸೆಲ್ಲೋ ಮಾತೆಲ್ಲೋ. ನೀವು ಈ ಮಠಕ್ಕೆ ಬಂದಾಗ ನೀವು ನಮಸ್ಕಾರ ಮಾಡಬೇಡಿ. ಈ ನಮಸ್ಕಾರ ಮಾಡೋರು ನೋಡಿ, ಅವ್ರೊಂದ್ಸತಿ ದೇವ್ರು ನಿಂಗಂತಾರೆ, ಒಂದ್ಸತಿ ಬಾಗಲ್ ಕಡೆ ಅದೇನಂದ್ರೆ 999 ರೂಪಾಯಿದು ಬಾಟಾ ಶೂ ಹಾಕೊಂಡ್ಬಂದ್ಬಿಟ್ಟಿರ್ತಾರೆ. ಒಂದ್ಸತಿ ರಾಯರ್ ನೋಡೋದು, ಚಪ್ಪಲಿ ಇದೆಯಾ ಇಲ್ವ, ರಾಯರ್ ಅಂತ ಚಪ್ಪಲಿ ನೋಡಿದ ಕಣ್ಣಲ್ಲಿ ನನ್ನ ನೋಡಿದ್ರೆ ನಾನ್ ನಿನ್ನ ಯಾವ ಕಣ್ಣಲ್ಲಿ ನೋಡ್ಲಿ ಅಂತ. ಅದರಿಂದ ನಮ್ಮ ನಮಸ್ಕಾರದಲ್ಲಿ ಮನಸ್ಸೆಲ್ಲೋ ಮಾತೆಲ್ಲೋ ಮಂತ್ರವೇ ಇಲ್ಲ, ಹೀಗೆಲ್ಲ ಅವ್ಯವಸ್ಥೆ ಆಗುತ್ತೆ. ಆ ಮಾಡಬಾರ್ದು. ವಂದನಂ ದಾಸ್ಯಂ ವಂದನಂ ಆತ್ಮನಿವೇದನಂ. ಆತ್ಮನಿವೇದನಂ ಸರ್ವಸ್ವವನ್ನು ಭಗವಂತನಿಗೆ ಅರ್ಪಣೆ ಮಾಡೋದು ಅಂತಾದ್ರೆ, ಇನ್ನೊಂದು ಆತ್ಮನಿವೇದನ. ಆತ್ಮನಿವೇದನಂ ಒಂದು, ಇನ್ನೊಂದು ಆತ್ಮನಿ. ಮೋಕ್ಷದಲ್ಲಿಯೂ ಕೂಡ ಭಗವಂತ ನನಗೆ ಸ್ವಾಮಿಯಾಗಿದ್ದಾನೆ, ಅಲ್ಲಿಯೂ ಕೂಡ ಅವನು ನನ್ನನ್ನು ನಿಯಮನ ಮಾಡ್ತಾ ಇದ್ದಾನೆ. ಇದರಿಂದ ಮೋಕ್ಷಕ್ಕೆ ಹೋದ್ಮೇಲೆ ನಾವ್ಯಾರು ಸ್ವತಂತ್ರರಾಗೋಲ್ಲ. ಇಲ್ಲಿ ಮಾತ್ರ ಸ್ವತಂತ್ರರು. ಮೋಕ್ಷಕ್ಕೆ ಹೋದ್ಮೇಲೆ ನಮ್ಮ ಪಾಡಿಗೆ ನಾವು, ಅವನ ಪಾಡಿಗೆ ಅವನು, ಈ ಸ್ವಾತಂತ್ರ್ಯ ನಮಗಿಲ್ಲ. ಅಲ್ಲಿಯೂ ಕೂಡ ನಮ್ಮದೇ ಆಗಿರ್ತಕ್ಕಂಥ ಆನಂದದ ಆವಿರ್ಭಾವದ ಅನುಭವ ಆಗಬೇಕು ಅಂತಾದ್ರೆ ಆ ಭಗವಂತನ ಅನುಗ್ರಹ ಬೇಕು. ಹೀಗಾಗಿ ಮೋಕ್ಷದಲ್ಲಿಯೂ ಮುಕ್ತರಿಗೂ ಕೂಡ ಭಗವಂತ ನಿಯಾಮಕನಾಗಿದ್ದಾನೆ ಅಂತ ವೇದನೆ ತಿಳಿದುಕೊಳ್ಳುವಂಥದ್ದೇನಿದೆ ಇದು ಲಕ್ಷಣ. ಈ 9 ದಳಾತ್ಮಕವಾದಂಥ 9 ಲಕ್ಷಣಗಳಿಂದ ಲಕ್ಷಿತವಾದ ಈ ಭಕ್ತಿ ಅನ್ನುವ ಕಮಲವನ್ನ ಭಗವಂತನಿಗೆ ಅರ್ಪಣೆ ಮಾಡಿದಾಗ ಮಾತ್ರ ಅಮಲಾ ಭಕ್ತಿ ಆ ಭಗವಂತ ಕೊಡುವ ಮೋಕ್ಷವನ್ನ ಹೊಂದಲಿಕ್ಕೆ ಇರುವ ಸಾಧನ ಅಂತ ಶಾಸ್ತ್ರಗಳು ನಿರ್ಣಯ ಮಾಡ್ತಾ ಇದೆ ಅಂತ ಹೇಳ್ತಾ, ಏನೋ 4 ಮಾತುಗಳನ್ನ ಹಿರಿಯರಾಗಿರ್ತಕ್ಕಂಥ ಪೂಜ್ಯ ಶ್ರೀಪಾದಂಗಳವರ ಅಂತರ್ಯಾಮಿಯಾದ ಭಗವಂತನ ಪಾದಾರವಿಂದಗಳಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ದೊಡ್ಡ ವಿದ್ವಾಂಸರೆಲ್ಲ ಸೇರಿದ್ದೀರಿ. ಏನು ನನ್ನಿಂದ ತಪ್ಪಾಗಿದ್ರೂ ಕೂಡ ಆ ತಪ್ಪು ಒಪ್ಪುಗಳೆಲ್ಲ ಒಳಗಿರುವ ಭಗವಂತ ತಿಮ್ಮಪ್ಪಂದು ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶ ಅರ್ಪಣಮಸ್ತು. ಕೃಷ್ಣ ಅವ್ರು ಹೇಳ್ತಾರೆ. ಆದರೆ ಟೀಕಾರಾಯರ ಮಾತನ್ನು ಬಿಟ್ಟು ಯಾರೂ ಸ್ವತಂತ್ರವಾಗಿ ಹೊರಟೋಗಲ್ಲ. ಟೀಕಾರಾಯರು ಸಹ ನಾನು ಹೇಳುವ ಮಾತು ಶ್ರೀಮದಾಚಾರ್ಯರ ಮಾತಿನಲ್ಲಿ ಇದೆ. ಸದಾಗಮೇಕ ವಿದ್ಯೆಯಂ ಸಮತೀತ ಕ್ಷಣ
ವಿದ್ಯೆ ಅನ್ನೋದಕ್ಕೆ ವಿ ಅಂತನ್ನೋದಕ್ಕೆ ವಿಲಕ್ಷಣ, ವಿ ಅಂತನ್ನೋದಕ್ಕೆ ವಿಶಿಷ್ಟ ಅಂತ ಟೀಕಾರಾಯರ ಅರ್ಥ ಬರೀತಾರೆ. ರಘುತ್ತಮರು ಹೇಳ್ತಾರೆ ಇದು ಟೀಕಾರಾಯರು ಬರೆದದ್ದಲ್ಲ, ಟಿಪ್ಪಣಿ ಶ್ರೀಮದಾಚಾರ್ಯ ತತ್ವನಿರ್ಣಯದ ಕೊನೆಯ ಭಾಗಕ್ಕೆ ಅವರು ವಿಶಿಷ್ಟ ವಿಲಕ್ಷಣ ಅಂತ ಶ್ರೀಮದಾಚಾರ್ಯ ಬರೆದದ್ದನ್ನೇ ಟೀಕಾರಾಯರು ಬರೆದಿದ್ದಾರೆ ಅಂತ ರಘುತ್ತಮರು ಹೇಳ್ತಾರೆ. ಅಂದರೆ ಟೀಕಾರಾಯರು ಕೂಡ ಏನು ಬರೀತಾರೆ 37 ಗ್ರಂಥದೊಳಗೆ ಅದು ಇರಬೇಕು, ಅವರನ್ನು ದಾಟಿ ನಾನೇನು ಹೇಳುವುದಿಲ್ಲ ಅಂತ. ಇದು ಗುರುಭಕ್ತಿ. ಇಷ್ಟು ಎಳಿಬಾರ್ದು. ನಮ್ಮನ್ನೆಲ್ಲ ಉತ್ತರ ಕರ್ನಾಟಕ ಎಳೆಯುವುದು ಅಂತ. ಎಳೆಯುವುದು ಅಂದರೆ ನಾವು ಮುಂದುವರಿಸೋದು, ಅಲ್ಲಿಗೆ ಸ್ಟಾಪ್ ಮಾಡೋದಿಲ್ಲ, ಮುಂದುವರಿಸೋದು. ಕೆಲವರು ಇರಲಿ ಬಿಡಿ ಬಿಟ್ಬಿಟ್ರೆ ಜಗಳ ನಿಂತು ಬಿಡ್ತದೆ, ಶಾಂತ ಆಗ್ತದೆ. ಅದೇ ನಿಲ್ತದೆ. ನನ್ನ ಹತ್ರ ಒಬ್ಬರು ಬಂದಿದ್ರು, ಅವ್ರಿಗೆ ನಾನು ಸಮಾಧಾನ ಮಾಡಿದೆ, ಜಗಳ ಆಡಬೇಡ್ರಿ. ಅವ್ರು ಏನು ಜಗಳ ತಗೊಂಡು ಬಂದಿದ್ರು ಅಂದರೆ, ಅವರಿಗೆ 50-55 ವರ್ಷ, ಅವರು ಮದುವೆ ವಿವಾಹದೊಳಗೆ ಏನೋ ಜಗಳ ಆಗಿತ್ತಂತೆ, ಅದನ್ನು ಹಿಡ್ಕೊಂಡು ಬಂದಿದ್ರು. ನಾನು ಹೇಳಿದೆ ಅದೆಲ್ಲ ಮರ್ತು ಬಿಡ್ರಿ, ಹಳಿದು ಮರ್ತೇನೆ ಹೊಸದು ಜೀವನ ಮಾಡ್ಲಿಕ್ಕೆ ಆಗ್ತದೆ. ಬ್ಲ್ಯಾಕ್ ಬೋರ್ಡ್ ಇದ್ದಾಗೆ ಹಿಂದಿನ ಅಳಗಿಸಿದ್ರೇನೆ ಹೊಸದು ಬರ್ಲಿಕ್ಕೆ ಬರ್ತದೆ, ಅಂಥದ್ದು ಮರ್ತು ಬಿಡ್ರಿ. ಇಲ್ಲ ನೀವು ಹೇಳಿದ್ದು ಖರೆ ಅದ, ಆದರೂ ಅವ್ರ ಮದುವೆ ಆಗಬಾರ್ದಾಗಿತ್ತು. ಅವ್ರು ಬಿಡ್ಲಿಕ್ಕೆ ತಯಾರಿಲ್ಲ. ಮತ್ತೆ ನಾನು ಒಂದು 15 ನಿಮಿಷ 20 ನಿಮಿಷ ಹೇಳಿದೆ, ಒಪ್ಪಿದ್ರು. ಒಪ್ಲಿಕ್ಕೆ ಪ್ರಾಬ್ಲಮ್ ಇಲ್ಲ. ಲಾಸ್ಟಿಗೆ ಮಾತ್ರ ನೀವು ಹೇಳಿದ್ದೆಲ್ಲ ಸರಿ ಅದ, ಅವತ್ತ ನಂಬರ್ದಾಗಿತ್ತು. ಮತ್ತೆ ಸುಮ್ಮನೆ ಇವರು ಎಂದಿಗೂ ರಿಪೇರಿ ಆಗೋದಿಲ್ಲ. ಇವರು ಯಾವ ವ್ಯಕ್ತಿ ಹಿಂದಿಂದನೇ ಇಟ್ಟುಕೊಂಡು ಹೋಗ್ತಾನೆ ನೋಡ್ರಿ, ಅವನು ಎಂದೋ ಸಂಬಂಧ ಕರೆಕ್ಟಾಗಿ ಇಟ್ಕೊಳ್ಲಿಕ್ಕೆ ಹೋಗ್ತಿಲ್ಲ. ಯಾವನು ಮರಿತಾನೆ ಅವನು ಮಾತ್ರ ಕರೆಕ್ಟ್. ದೇವರು ನಮಗೆ ಅಜ್ಞಾನ ಕೊಟ್ಟಿದ್ದು, ವಿಸ್ಮೃತಿ ಕೊಟ್ಟಿದ್ದು ನಮ್ಮ ಸಂತೋಷಕ್ಕಾಗಿ, ನಮ್ಮ ಕುಟುಂಬ ಸಂಘಟನೆಗೆ ಕೊಟ್ಟಿದ್ದಾನೆ ದೇವರು. ಸತೀದೇವಿ ಹೇಳ್ತಾಳೆ ರುದ್ರದೇವರಿಗೆ, ನಾವೆಲ್ಲ ಹೋಗಬೇಕು, ನಾವು ಬಂದು ಬಳಗ ಆದಮೇಲೆ 1-2 ಹೆಚ್ಚು ಆಗ್ತಿರ್ತದೆ, ಮರಿಬೇಕು ನಾವು, ಮತ್ತೆ ನಾವು ಪ್ರೀತಿ ಮಾಡಬೇಕು, ಇದೇ ಸಂಬಂಧ ಇದೇ ಸಂಸಾರ ಅಂತ ಸತೀದೇವಿ ಹೇಳ್ತಾಳೆ. ಸೊ ಅಲ್ಲೇ ದೊಡ್ಡವರು ಬಂದಾಗ ಎದ್ದು ನಿಲ್ಲಬೇಕು ಅಂತ. ಶ್ರೀಕೃಷ್ಣ ಪರಮಾತ್ಮ ದ್ವಾರಕಾ ಪಟ್ಟಣಕ್ಕೆ ಹೋದಾಗ ಎಲ್ಲ ಹೆಂಡಂತರು ಎದ್ದು ನಿಂತರು. ಯಾಕೆಂದರೆ ಹೆಂಡತಿಗೆ ಗಂಡ ಗುರು. ಗುರುಗಳ ಬಂದಾಕ್ಷಣ ಎದ್ದು ನಿಲ್ಲಬೇಕು ಅಂದರೆ ಗಂಡ ಬಂದಾಕ್ಷಣ ಎದ್ದು ನಿಲ್ಲಬೇಕು. ಎಲ್ಲಿ ಸಂಪ್ರದಾಯ ಇತ್ತು, ಎಲ್ಲಿ ಸಂಪ್ರದಾಯ ಬಂತು. ಅವಳು ಬಂದರೆ ಇವ್ರಿಗೆ ಎದ್ದಿರ್ತಾರೆ. ಯಾರ್ದೋ ಫೋನ್ ಬಂದ್ರೆ ನೋಡ್ರಿ ಎದ್ದು ನಿಂತು ಫೋನ್ದೊಳಗೆ ಮಾತಾಡ್ತಾರಂದ್ರೆ ಅದು ಹೆಂಡತಿ ಫೋನ್ ಅಂತಲೇ ಇರ್ತದೆ. ಇಷ್ಟು ಯಾಕೆ ಅನ್ಸ್ಬೇಕು ಹೆಂಡತಿಗೆ, ನೀನು ಅಪರಾಧ ಮಾಡಿದ್ದಿ ಅಂತ. ಸೊ ಉಲ್ಟಾ ಈ ಸಂಪ್ರದಾಯ ಉಲ್ಟಾ. ಗಂಡ ಬಂದಾಗ ಹೆಂಡತಿ ಹೇಳಬೇಕು ಅಂತ ಅನ್ನೋದು, ಗುರುಗಳು ಬಂದಾಗ ಶಿಷ್ಯ ಹೇಳಬೇಕು ಅಂತ ಅನ್ನೋದು, ಇದು ಒಂದು ಗುರುಭಕ್ತಿಯ ಒಂದು ಭಾಗ. ಇದು ಸ್ವಾಧ್ಯಾಯಾನ್ಮ ಪ್ರಮದ ಆಚಾರ್ಯಾಯ ಪ್ರಿಯಂ ಧನಮಾರುತ್ಯ ಪ್ರಜಾತಂತುಮ್ಮ ವ್ಯವತ್ಸೇತ್ಸಿ ಅಂತ ಗುರುಗಳು ಶಿಷ್ಯನಿಗೆ ಉಪದೇಶ ಮಾಡ್ತಾ ಇರುವಾಗ, ಗುರುಗಳು ಬಂದಾಗ ನೀನು ಎದ್ದು ನಿಲ್ಲಬೇಕು. ಯಾರು ಕಲಿಸ್ತಾರೆ? ನಿಮ್ಮ ಮಕ್ಕಳಿಗೆ ಕಲಿಸಿದ್ದೀರಾ? ಮಕ್ಕಳಿಗೆ ಸ್ಕೂಲ್ ರೆಡಿ ಮಾಡಿದಾಗ ದೇವ್ರ ನಮಸ್ಕಾರ ಮಾಡಿಸಿರಿ, ನಿಮಗೆ ನೀವು ನಮಸ್ಕಾರ ಮಾಡಿಸ್ಕೊಂಡ್ರ? ಮಾಡಿಸ್ಕೊಳ್ಳಿಲ್ಲ. ಆ ಮಕ್ಕಳಿಗೆ ಕದಾಚಿತ್ ದೇವ್ರ ನಮಸ್ಕಾರ ಮಾಡೋ ಸಂಸ್ಕಾರ ಬಂದಿರಬಹುದು, ಆದರೆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಸಂಸ್ಕಾರ ಬರೋದಿಲ್ಲ. ಯಾಕಂದ್ರೆ ನಾವು ಕಲಿಸಿಲ್ಲ. ಎಲ್ಲರಿಗೂ ನಮಸ್ಕಾರ ಮಾಡ್ಲಿಕ್ಕೆ ಕಲಿಸ್ತೇವೆ, ನಮಗೆ ನಾವು ನಮಸ್ಕಾರ ಮಾಡಿಸ್ಕೊಳ್ಳೋದು ಕಲಿಸ್ತೀವಿ. ಹೀಗಾಗಿ ಇವತ್ತಿನ ಮಕ್ಕಳು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡುವುದಿಲ್ಲ. ನಾನು ಒಂದು ಮಾತು ಹೇಳ್ತಿರ್ತೇನೆ, ಮನೆಯಲ್ಲಿ ಮಕ್ಕಳಿಗೆ ಎಲ್ಲ ಕಲಿಸ್ತೇವೆ, ಆದರೆ ಒಂದು ಮಾತ್ರ ನಾವು ಕಲಿಸೋದಿಲ್ಲ. ನಾವು ವೃದ್ಧರಾದಾಗ ನಮ್ಮನ್ನು ನೋಡ್ಕೊಳ್ಳಿಕ್ಕೆ ಅವರಿಗೆ ಹೆಂಗೆ ಭಾವನೆ ಬರಬೇಕು ಅದನ್ನು ನಾವು ಕಲಿಸೋದಿಲ್ಲ. ಇಂಗ್ಲೀಷ್ ಕಲಿಸ್ತೀವಿ, ಲೌಕಿಕ ಕಲಿಸ್ತೀವಿ, ಅದು ನಮಗೆ. ನಾಳೆ ನಾವು ಸತ್ತ ಮೇಲೆ ನಮ್ಮ ಸಂಸ್ಕಾರ ಆಗಬೇಕಾಗಿತ್ತು ಅಂದ್ರೆ ಮಕ್ಕಳಿಗೆ ಸಂಸ್ಕಾರ ಕೊಡಲೇಬೇಕು. ಇಲ್ಲ ಅಂದ್ರೆ ಮಕ್ಕಳಿಗೆ ಸಂಸ್ಕಾರ ಕೊಡದಿದ್ದರೆ ನಮ್ಮ ಸಂಸ್ಕಾರ ಆಗೋದಿಲ್ಲ. ವೃದ್ಧಾಶ್ರಮಗಳ ಬಂದದ್ದು ಯಾಕೆ?
ನೀವು ವೃದ್ಧರಾಗುವವರೆಗೂ ಮಕ್ಕಳಿಗೋಸ್ಕರವಾಗಿ ಏನು ಶ್ರಮ ಪಟ್ಟಿರಲ್ಲ, ವೃದ್ಧರಾಗುವವರೆಗೂ ಮಕ್ಕಳಿಗೆ ಶ್ರಮ ಪಟ್ಟದ ರಿಸಲ್ಟ್ ಏನು ಅಂದರೆ ವೃದ್ಧಾಶ್ರಮ. ನಿಮಗೇನು ರಿಸಲ್ಟ್ ಕೊಟ್ಟರು? ವೃದ್ಧಾಶ್ರಮಕ್ಕೆ ಕೊಟ್ಟರು. ಇದು ಮೊದಲಿರಲಿಲ್ಲ. ವೃದ್ಧಾಶ್ರಮ ಅಂತ ಕಾನ್ಸೆಪ್ಟೇ ಇಲ್ಲ, ವಾನಪ್ರಸ್ಥಾಶ್ರಮ ಇದೆ. ಆದ್ದರಿಂದ ಮಕ್ಕಳಿಗೆ ಗುರುಭಕ್ತಿ, ದೊಡ್ಡವರು ಬಂದಾಗ ಅವರಿಗೆ ನಮಸ್ಕಾರ ಮಾಡಬೇಕು ಅಂತ ಅನ್ನುವ ಒಂದು ಭಕ್ತಿ ಕಲಿಸಿ ಬಗ್ಗೆ ನಾನು ಮಾತಾಡಬೇಕು ಅಂತ ಮಾಡಿದ್ದೆ. ನನಗೆ ಫೋನ್ದೊಳಗೆ ಹೇಳಿದಾಗೂ ಹಾಗೆ ಹೇಳಿದರು, ಇವತ್ತಿನ ಯುವಕರಿಗೆ ಮನಮುಟ್ಟುವಂಥ ಒಂದು ಆಚರಣೆ ಬಗ್ಗೆ ಹೇಳಬೇಕು ಅಂತ ಹೇಳಿದರು. ಬಂದ ಮೇಲೆ ಮುಕುಂದ ಭಕ್ತಿ ಗುರುವಂಧ್ಯಾಯ ಅಂತ ಹೇಳುವಂಥದ್ದು ನಾನು ಅದನ್ನು ಹೇಳಿಬಿಟ್ಟೆ. ನಾನು ಎಲ್ಲ ಕಡೆಗೂ ಹೇಳ್ತಿರ್ತೀನಿ, ನಮ್ಮ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗೋದಿಲ್ಲ ಅಂತಲಿಕ್ಕೆ ಇವತ್ತು ಆಚರಣೆ ಮನೆಯಿಂದ ಹೋಗಿದ್ದಕ್ಕೆ ರೋಗಗಳೆಲ್ಲ ಮನೆಯೊಳಗೆ ಬಂದು ಕೂತಾವ. ಆದ್ದರಿಂದ ಆಚರಣೆಯನ್ನು ವಿಶೇಷವಾಗಿ ಮಾಡಬೇಕು. ಪ್ರಾಣಾಯಾಮ, ಯೋಗ, ಸಂಧ್ಯಾವಂದನ, ಸರಿಯಾದ ಊಟಗಳು, ಸರಿಯಾದ ನಿದ್ರೆ, ಅದನ್ನೆಲ್ಲ ರೂಪಿಸಿಕೊಂಡು ನಮಗೆ ಅನುಸಂಧಾನಪೂರ್ವಕವಾದಂಥ ಆಚರಣೆಯನ್ನು ನಮಗೆ ಶಾಸ್ತ್ರ ತಿಳಿಸಿದೆ ಅಂತ ಅನ್ನೋ ವಿಚಾರ ನಾನು 1 ಗಂಟೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇದೊಂದು ದೊಡ್ಡ ಜ್ಞಾನ ಸತ್ರ, ಟೀಕಾಕೃತ್ಪಾದರ ಅನುಗ್ರಹ ವಿಶೇಷವಾಗಿ ಎಲ್ಲರಿಗೂ ಆಗಲಿ. 31 ವರ್ಷ ಸಂಧಿವೆ ಅಂತ ನಾನು ಕೇಳಿದೆ. ಸಾಮಾನ್ಯವಾಗಿ ಸಂಘ ಸಂಸ್ಥೆಗಳು ಧ್ರುವರಾಜ ವಯಸ್ಸಿನೊಳಗೇನೆ ಮಟ್ಟಮಾಯ ಆಗ್ತಿರ್ತದೆ. 5 ವರ್ಷ 3 ವರ್ಷಕ್ಕೆ ಸಂಸ್ಥಾ ಅಂತ ಅನ್ನೋದಕ್ಕೆ 2 ಅರ್ಥದ, ಸಾಯುವುದು ಅಂತ ಒಂದು ಅರ್ಥದ, ಅದು ಹೋಗ್ಬಿಡ್ತಿರ್ತದೆ. ಆದರೆ 25-30 ವರ್ಷ ಒಂದು ಸಂಸ್ಥಾ ಅದು ಬದುಕಿದೆ ಅಂತಂದರೆ ಆ ಸಂಸ್ಥೆಯನ್ನು ನಡೆಸ್ತಕ್ಕಂತಹ ವ್ಯಕ್ತಿಗಳಲ್ಲಿ ನಿಷ್ಠಾ ಎಷ್ಟಿದೆ ಅಂತನ್ನೋದು ಗೊತ್ತಾಗ್ತದೆ. ತಂದೆ ತಾಯಿಗಳು ಎಷ್ಟು ಜಾಗೃತವಾಗಿ ಮಕ್ಕಳನ್ನು ಬೆಳೆಸ್ತಾರೋ ಮಕ್ಕಳ ಆಯುಷ್ಯ ಅಷ್ಟು ಜಾಸ್ತಿ ಆಗ್ತಿರ್ತದೆ. ಹಾಗೆ ಸಂಸ್ಥಾ ಮೆಂಬರ್ಸ್ಗಳು ಎಷ್ಟು ನಿಷ್ಠೆಯಿಂದ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ, ಆ ಸಂಸ್ಥೆ ಅಷ್ಟು ಆಯುಷ್ಯವನ್ನು ಪಡೀತದೆ. ಬೇಗನೆ ಗೋಲ್ಡನ್ ಜೂಬ್ಲಿ ಸುವರ್ಣ ಮಹೋತ್ಸವವನ್ನು ಪಡೆಯುವ ಹಂತದಲ್ಲಿ ಬಂದಿದೆ. ಆದ್ದರಿಂದ ದೇವರು ಎಲ್ಲರಿಗೂ ಆಯುಷ್ಯವನ್ನು ಕೊಡಲಿ. ಯಾರು ಈ ಸಂಸ್ಥೆಯ ಉದ್ಘಾಟನೆಯಿಂದ ಇದ್ದೀರಿ ಅವರೆಲ್ಲರಿಗೂ ಕೂಡ ಈ ಸುವರ್ಣ ಮಹೋತ್ಸವ ನೋಡುವ ಆಯುಷ್ಯ ಆರೋಗ್ಯ ದೇವರು ಗುರುಗಳು ಕೊಡಲಿ. ಮತ್ತು ನಮಗೂ ಅವತ್ತಿನ ದಿವಸ ಬರುವ ಹಂಗೆ ದೇವರು ಭಗವಂತರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಸಣ್ಣದಾದಂಥ ಸೇವೆಯನ್ನು ಮಹಾಸ್ವಾಮಿಗಳವರ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಗೌರವಕ್ಕೆ ಪಾತ್ರರಾಗಬೇಕು ಅಂತ ಎಲ್ಲರಿಗೂ ಕೂಡ ಆ ಭಾವನೆ ಬರಬೇಕು. ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಸೇವೆಯನ್ನು ಮಾಡಲಿಕ್ಕೆ ನಾವು ನಮ್ಮನ್ನು ತೊಡಗಿಸಿಕೊಳ್ಬೇಕು ಎಂಬತಕ್ಕಂತಹ ಈ ಒಂದು ಉದಾರ ಭಾವನೆ ಎಲ್ಲ ಜಿಜ್ಞಾಸುಗಳಲ್ಲಿ ಬರಬೇಕು ಎಂಬ ಉದ್ದೇಶದಿಂದ ಪ್ರತಿ ವರ್ಷ ಈ ಒಂದು ಮಧ್ವಾಚಾರ್ಯ ಸೇವಾ ಸಂಘದ ಟೀಕಾಕೃತ್ಪಾದರ ಆರಾಧನಾ ಸಂದರ್ಭದಲ್ಲಿ ಒಬ್ಬರನ್ನು ಗೌರವಿಸುವಂತಹ ಹೇಳಲು ಗುರುಗಳಿಗೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅಂತ. ಗುರುಗಳು ಮುಖ್ಯ ಯಾರು? ತಂದೆ ತಾಯಿಗಳು. ಅವರ ತಂದೆ ಗುರುರಾಜರಾವ್ ಅಂತ ನನಗೆ ಚೆನ್ನಾಗಿ ಪರಿಚಯ ಇದ್ದವರು. ಅವರು ಮಕ್ಕಳನ್ನು ಆ ರೀತಿಯಲ್ಲಿ ಸಾಕಿದ್ದಾರೆ. ಅದಂತಹ ಮತ್ತು ಅವರ ಧರ್ಮ Sadachara, Sadvichara Bodhaka, in the divine presence of our Sri Padam Avaru on Mr. Sri G. Gopinath Avaru. Sri G. Gopinath has been an unwavering beacon of knowledge and guidance for countless young minds across Tamil Nadu, manifesting their path within the rich tradition of Madhva Siddhanta. His tireless dedication, marked by daily instruction without a single day's respite, has instilled the foundational practices of Sandhyavandana and Devara Puja in the generation of young boys, shaping their spiritual lives from their earliest years, including daily recitation of 16 sargas of Madhva Vijaya, especially by heart for the past 2 decades. Beyond daily classes, Sri Gopinath's commitment extends to an enduring 40-year tradition of immersive teaching at Sri Lanka's Veda Vidya Gurukula. Further
further deepening the students' understanding of our sacred heritage. This honorary award gratefully acknowledges Sri G. Gopinath's extraordinary lifetime achievement in nurturing the spiritual and ethical development of our community's youth. His enduring legacy lies not only in the knowledge that he has imparted, but in the countless lives he has illuminated, ensuring the vibrant continuation of our cherished traditions for the generations to come. I am the head five, Nam Sri Paramahansa. ಧರ್ಮೋ ರಕ್ಷತೆ ರಕ್ಷಿತಃ ಅಂತ ನೀವೆಲ್ಲ ಕೇಳಿರ್ತೀರ. ನಾನು ಕೇಳಿದಂತೆ ಅವರ ಮನೆಯವರಿಗೆ ಸ್ವಲ್ಪ ಅನಾರೋಗ್ಯ ಇತ್ತು. ಅವರು ಮಾಡಿದ ಧರ್ಮ ಕಾರ್ಯದಿಂದಾಗಿ ಧರ್ಮ ನಾವು ರಕ್ಷಣೆ ಮಾಡ್ತೇವೆ ಅಂತಂದರೆ ಧರ್ಮ ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ. ಹಾಗೆಯೇ ಅವರಿಗೆ ದೇವರು ಅನುಗ್ರಹವನ್ನು ಮಾಡಿದ್ದಾನೆ ಅನ್ನೋದನ್ನು ತಿಳಿಸ್ತಾ ಶ್ರೀಪಾದಂಗಳವರು ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ. ವಿಶಿಷ್ಟತೆ ಏನಂತ ಹೇಳಿದರೆ, ನಮ್ಮ ಮತದಲ್ಲಿ ಯೋಗಿಗಳು ಯೋಧರಾಗಿದ್ದಾರೆ, ಯೋಧರು ಯೋಗಿಗಳಾಗಿದ್ದಾರೆ. ಯೋಗಿಗಳು ಯೋಧರಾದದ್ದು ಅಂತ ಹೇಳಿದ್ರೆ ಉಡುಪಿಯ ಗುತ್ತಿಗೆ ಮಠದ ಉಪೇಂದ್ರ ತೀರ್ಥರು ಅಂತ ನೀರಲ್ಲಿ ತಿಳಿಯಬಹುದು. ಆಚಾರ್ಯರ ನೇರ ಶಿಷ್ಯರು. ಆಚಾರ್ಯರ ಜೊತೆಗೆ ಸಂಚಾರ ಮಾಡ್ತಾ ಇರಬೇಕಾದ್ರೆ ಒಂದು ಕಡೆಯಲ್ಲಿ ಈ ದರೋಡೆಕೋರರು ತಾವು ಹಾವಳಿ ಚಂದ್ರನಂತೆ ಇದ್ದಾರೆ. ಸೂರ್ಯನ ಕಿರಣ ಅತ್ಯಂತ ಪ್ರಖರವಾದದ್ದು. ಎಲ್ಲ AC ಆನ್ ಮಾಡಿದ್ದಾರೆ, ಗೊತ್ತಾಗ್ತದೆ ಎಷ್ಟು ಪ್ರಖರವಾಗಿದೆ ಅಂತ ಹೇಳಿ. ಇವತ್ತು ನಮಗೆ ಆ ಸೂರ್ಯನ ಕಿರಣ ಹೆಚ್ಚಾದಷ್ಟು ಅದನ್ನು ತಡೆದುಕೊಳ್ಳುವ ತಾಕತ್ತು ನಮ್ಮಲ್ಲಿ ಇಲ್ಲ. ಅಷ್ಟು ಪ್ರಖರವಾಗಿದೆ ಸೂರ್ಯನ ಕಿರಣಗಳು. ಆದರೆ ಆ ಸೂರ್ಯನ ಕಿರಣವನ್ನು ಸ್ವೀಕಾರ ಮಾಡಿ ಜಗತ್ತಿಗೆ ಆ ಚಂದ್ರ ತಾನು ಬೆಳಕನ್ನು ಕೊಡ್ತಾನೆ. ಆ ಬೆಳಕು ಎಷ್ಟು ತಂಪಾಗಿರುತ್ತೆ ನೋಡಿ. ಸಾಯಂಕಾಲ ಬಂತು ಅಂದರೆ, ಸಾಯಂಕಾಲ ಆಯಿತು ಅಂದರೆ ತಂಪು ಭಾವನೆ ಬರುತ್ತೆ ನಮಗೆ. ಯಾಕೆ? ಆ ಚಂದ್ರ ತನ್ನ ಜಗತ್ತಿಗೆ ತಂಪನ್ನು ಕೊಡ್ತಾನೆ, ತಂಪಾದ ಬೆಳಕನ್ನು ಕೊಡ್ತಾನೆ. ಆಚಾರ್ಯ ಮಧ್ವರು ಸೂರ್ಯನಂತೆ ಇದ್ದಂತೆ. ಅಂದರೆ ಅತ್ಯಂತ ಗಂಭೀರವಾಗಿರ್ತಕ್ಕಂತಹ ವಾಕ್ಯಗಳ ಆಚಾರ್ಯ ಮಧ್ವರು, ಗಂಭೀರವಾಗಿರ್ತಕ್ಕಂತಹ ಪ್ರಕಾರವಾಗಿರ್ತಕ್ಕಂತಹ, ನೋಡಲಿಕ್ಕೆ ಸುಲಭವಾಗಿರ್ಬೋದು ಹೊರಗಿನ. ಆಚಾರ್ಯರ ಸಣ್ಣ ಸಣ್ಣ ವಾಕ್ಯಗಳು ನೋಡಲಿಕ್ಕೆ ಬಹಳ ಸುಲಭ ಅಂತ ಅನಿಸುತ್ತೆ ನಮಗೆ. ಆದರೆ ಅದರ ಆಳಕ್ಕೆ ಹೋದಷ್ಟು ವಿಶಿಷ್ಟವಾಗಿರ್ತಕ್ಕಂತಹ ಅರ್ಥಗಳನ್ನು ಕೊಡ್ತಕ್ಕಂತಹ ಆ ಗಾಂಭೀರ್ಯ ಆಚಾರ್ಯರ ಗ್ರಂಥಗಳಲ್ಲಿ ಇದೆ. ಆದ್ದರಿಂದ ಆಚಾರ್ಯರು ಸೂರ್ಯನಂತೆ ಇರತಕ್ಕಂಥವರು, ಅತ್ಯಂತ ಗಂಭೀರವಾಗಿರ್ತಕ್ಕಂಥವರು. ಅಂತಹ ಸೂರ್ಯನ ಆಚಾರ್ಯ ಗ್ರಂಥಗಳೆಂಬುವ ಅಥವಾ ಆಚಾರ್ಯರೆಂಬುವ ಸೂರ್ಯನ ಆ ಬೆಳಕನ್ನು ಹೀರಿ ಜಯತೀರ್ಥರೆಂಬುವ ಚಂದ್ರರು ತಾವು ಜಗತ್ತಿಗೆ ಆಚಾರ್ಯರ ವಾಕ್ಯದ ಅರ್ಥ ಸರಳವಾಗಿ ಅರ್ಥೈಸುವಂತೆ ಮಾಡಿಕೊಟ್ಟವರು ನಮ್ಮ ಜಯತೀರ್ಥರೆಂಬ ಚಂದ್ರರು ಅಂತ ನಾವು ಹೇಳ್ಬೋದು. ಯಾವ ತರಹವಾಗಿ ಆ ಚಂದ್ರ ತಾನು ಸೂರ್ಯನ ಪ್ರಕಾಶವನ್ನು ಹೀರಿ ಜಗತ್ತಿಗೆ ತಂಪಾದ ಬೆಳಕನ್ನು ಕೊಡ್ತಾನೋ, ಅದೇ ತರಹವಾಗಿ ಜಯತೀರ್ಥರು ಆಚಾರ್ಯರ ಆ ಗ್ರಂಥದ ಗಾಂಭೀರ್ಯವನ್ನು ತಾವು ಅರ್ಥೈಸಿಕೊಂಡು ಜಗತ್ತಿಗೆ ಅತ್ಯಂತ ಸರಳವಾಗಿ ತಾವು ತಿಳಿಸಿಕೊಟ್ಟಿದ್ದಾರೆ. ಜಯತೀರ್ಥರ ಗ್ರಂಥಗಳ ಸಹಾಯ ಇಲ್ಲದಿದ್ದರೆ ಆಚಾರ್ಯರ ವಾಕ್ಯದ ಅಷ್ಟು ದೊಡ್ಡ ಗಾಂಭೀರ್ಯವನ್ನು ತಿಳ್ಕೊಳ್ಳೋಕೆ ಆಗ್ತಾ ಇದೆ ನಮಗೆ.
ಅಂತಹ ಮಹಾ ಉಪಕಾರ ಮಾಡಿರ್ತಕ್ಕಂಥ ಅನುಗ್ರಹ ಮಾಡಿರ್ತಕ್ಕಂಥವರು ಜಯತೀರ್ಥರು. ಅಂತಹ ಜಯತೀರ್ಥರ ಆರಾಧನೆ ಮಾಡ್ತಾ ಇದ್ದೀರಿ. ಜಯತೀರ್ಥರ ಬಗ್ಗೆ ಇಷ್ಟತೀರ್ಥರು ಒಂದು ಮಾತನ್ನು ಹೇಳ್ತಾರೆ. ದಶಮಾಂಚ ಪ್ರತಿ ಸದನಂ ನಕದಾತ್ಮಕ ಮುಂಚತಿ ಯತ್ ಸ್ವಯಮೇವ ರಸ ಜಯತೀರ್ಥ ಕೃತೌ ಪ್ರವಣೋ ನ ಪುನರ್ಭವ ಭಾಗ್ ಭವತಿ ಇತಿ ಮಧುರಿತಿ ಮಮ ಅಂತ ಹೇಳಿ. ಈ ಜ್ಯೋತಿಷ್ ಇಲ್ಲಿಯೂ ಫಲ ಕೊಡುವುದಿಲ್ಲ, ಪರದಲ್ಲಿಯೂ ಕೂಡ ಫಲ ಕೊಡುವುದಿಲ್ಲ. ಇಲ್ಲೇ ಕೊಡುವುದಿಲ್ಲ ಅಂದರೆ ಪರದಲ್ಲೂ ಕೊಡುವುದಿಲ್ಲೇ ಇಲ್ಲ. ಅದರಿಂದ ನಾವು ಶ್ರದ್ಧೆಯಿಂದ ಮಾಡಬೇಕು ಅನ್ನೋದನ್ನು ಕೃಷ್ಣ ಹೇಳ್ತಾರೆ. ಶ್ರದ್ಧೆ ಅಂತ ಹೇಳಿದ್ರೆ ಏನು ಹೇಳಿದ್ರೆ ಆಸ್ತಿಕ್ಯ ಬುದ್ಧಿ ಅಂತೇಳಿ ಅದರ ಅರ್ಥ. ಆಸ್ತಿಕ್ಯ ಬುದ್ಧಿ ಅಂತ ಹೇಳಿದ್ರೆ ಏನು? ಭಗವಂತ ಇದ್ದಾನೆ, ದೇವರಿದ್ದಾನೆ ಅನ್ನುವಂತಹ ಚಿಂತನೆ ಅದು ಇದ್ದು ನಾವು ಇದೆಲ್ಲ ಮಾಡಿದ್ವಿ ಅಂತ ಹೇಳಿದ್ರೆ ಆಗ ಅದು ಫಲವನ್ನು ಕೊಡ್ತದೆ ಅಂತೇಳಿ ಹೇಳುವಂಥದ್ದು. ನಮಗೆ ದೇವರಿದ್ದಾನೆ ಅಂತ ಸ್ಮರಣೆ ಬರುವುದೇ ಇಲ್ಲ. ನಮಗೆ ದೇವರಿದ್ದಾನೆ ಅನ್ನೋದು ಯಾವಾಗಲೂ ಒಂದು ಪ್ರವಚನ ಕೇಳುವಾಗ ಇಲ್ಲ ನಮಗೆ ಕಷ್ಟ ಬಂದಾಗ ಮಾತ್ರ, ಅದು ಕೇಳುವವರೆಗೆ ಮಾತ್ರ, ಅದು ಬಂದು ಹೋಗುವವರೆಗೆ ಮಾತ್ರ. ಬಂದಾಗಲೂ ಅಷ್ಟೇ, ಅಷ್ಟು ಬರುವುದಿಲ್ಲ, ನಮ್ಮ ಕೈ ಸಾಧ್ಯ ಇಲ್ಲ ಆದರೂ ಕೊನೆಯಲ್ಲಿ ಬರ್ತದೆ. ಅದರಿಂದ ನಮಗೆ ಆ ಆಸ್ತಿಕ್ಯ ಬುದ್ಧಿ ಬರುವಂಥದ್ದು ದೇವರಿದ್ದಾನೆ, ಆ ಗುಣಪೂರ್ಣನಾದಂತಹ ದೋಷ ದೂರನಾದಂತಹ ಭಗವಂತ ಇದ್ದಾನೆ ಅಂತೇಳಿ ಸ್ಮರಣೆ ಬರುವುದು ಇಂತಹ ಸಮಯದಲ್ಲಿ. ಅದರಿಂದ ಆ ರೀತಿಯಾಗಿರಬಾರ್ದು. ನಾವು ಯಾವ ಧರ್ಮ ಕಾರ್ಯಗಳನ್ನು ಮಾಡ್ತಿರ್ಬೇಕಾದ್ರೂ ಆ ಚಿಂತನೆ ನಮ್ಮಲ್ಲಿ ಇರಬೇಕು ಅಂತೇಳಿ. ಅದನ್ನು ಅಶ್ರದ್ಧೆಯ ಅಂತ ಹೇಳಿದ್ರೆ ಕೇವಲ ನಾವು ಎಲ್ಲ ಚೆನ್ನಾಗಿ ಮನೆಯನ್ನೆಲ್ಲ ಶ್ರದ್ಧೆಯಲ್ಲಿ ಇಟ್ಟುಕೊಂಡು ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಟುಕೊಂಡು ಒಳ್ಳೆ ಗೌರವವನ್ನು ಕೊಟ್ಟುಕೊಂಡು ನಾವೆಲ್ಲ ಬಂದ ಆಚಾರ್ಯರಿಗೆ ಎಲ್ಲರಿಗೂ ಗೌರವವನ್ನು ಕೊಟ್ಟು ಗುರುಗಳಿಗೆ ಗೌರವವನ್ನು ಕೊಟ್ಟು ನಾವು ಆರಾಧನೆ ಮಾಡಿದ್ವಿ. ಸರಿ, ಯಾರನ್ನು ಮಾಡಿದ್ವಿ, ಏನು ಮಾಡಿದ್ವಿ, ಅದು ಆ ಭಗವಂತ ನಮಗೆ ತಿಳಿದಿರಬೇಕಲ್ಲ. ಭಗವಂತ ಇದ್ದಾನೆ ಅಂತ ಹೇಳಿದ್ರೆ ಅವನಿದ್ದಾನೆ ಅಂತ ಹೇಳಿದ್ರೆ ನಮಗೆ ನೆನಪುರುವುದು ಯಾವಾಗ? ಅವನ ಬಗ್ಗೆ ನಮಗೆ ಗೊತ್ತಿದ್ದಾಗ ಮಾತ್ರ. ಅವನ ಮಹಿಮೆ ನಮಗೆ ಗೊತ್ತಿತ್ತು ಹೇಳಿದ್ರೆ ಅವನು ಸದಾ ನೆನಪಲ್ಲಿರ್ತಾನೆ. ಅವನ ಮಹಿಮೆ ನಮಗೆ ಗೊತ್ತಿಲ್ಲ ಅಂದರೆ ಮರೆತು ಹೋಗ್ತದೆ. ನಾವು ಈಗಷ್ಟೇ ಈಗಿನ ಯುವಜನರು ಯಾವ ರೀತಿ ಬದುಕ್ತಾರೆ, ಏನು ಸಮಸ್ಯೆಗಳು ಅಂತೇಳಿ ಶ್ರೀಪಾದರು, ವಿದ್ವಾಂಸರು ಎಲ್ಲರೂ ಕೂಡ ತಿಳಿಸಿದರು. ಯಾಕೆಂತ ಹೇಳಿದ್ರೆ ಅದರ ಸರಿಯಾದ ಜ್ಞಾನ ನಾವು ಕೊಡಲಿಲ್ಲ. ಅದರಿಂದ ಅದರಲ್ಲಿ ಆಸಕ್ತಿ ಅನ್ನುವಂಥದ್ದು ಬರ್ತಾ ಇಲ್ಲ. ಅದರಿಂದ ನಾವು ಸರಿಯಾಗಿ ಆ ಕ್ರಮದ ಬಗ್ಗೆ ವಿಚಾರವನ್ನು ಮಕ್ಕಳಿಗೆ ತಿಳಿಸಿದ್ವಿ ಅಂತ ಹೇಳಿದ್ರೆ ಆಗ ಆ ಆಸ್ತಿಕ್ಯ ಬುದ್ಧಿ, ಆ ಭಗವಂತನ ಮಹಿಮೆಯ ಜ್ಞಾನ ಅದು ಸದಾಕಾಲ ಇರುವಂತೆ ಆಗ್ತದೆ. ಅದರ ಪ್ರಯೋಜನ ಮಾತ್ರ ನಾವು ಹೇಳಬಾರದು, ಅದರ ಮೂಲ ತತ್ವವನ್ನು, ಅದರ ವಿಚಾರವನ್ನು ನಾವು ತಿಳಿಸಿಕೊಟ್ಟಾಗ ಆ ಒಂದು ಬುದ್ಧಿ ಜಾಗೃತವಾಗ್ತದೆ. ಆಗ ನಾವು ಮಾಡುವ ಎಲ್ಲ ಕರ್ಮಗಳು ಕೂಡ ಅದು ವಿಶೇಷವಾಗಿ ಹರಿಗೆ, ಶ್ರೀಹರಿಗೆ ಪ್ರೀತಿಯನ್ನು ಉಂಟು ಮಾಡ್ತದೆ ಅಂತೇಳಿ. ಅದರಿಂದ ಅಂತಹ ಶ್ರದ್ಧೆ ಇಲ್ಲಿ ಎಲ್ಲರಿಗೂ ಕೂಡ ಆ ಒಂದು ಶ್ರದ್ಧೆ ಅನ್ನುವಂಥದ್ದಿದೆ. ಆ ಭಗವಂತನ ಇರವನ್ನು ನೀವು ಗುರುತಿಸಿಕೊಂಡು ಆ ಭಗವಂತನ ಸೇವೆಯನ್ನು ವಿಶೇಷವಾಗಿ ಮಾಡ್ತಾ ಇದ್ದೀರಿ. ಭಗವಂತನ ಸೇವೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಸಂಸ್ಥೆ ಯಾವ ರೀತಿ ನಡಿಬೇಕು ಅಂತ ಹೇಳಿದ್ರೆ ಎರಡಕ್ಕೂ ಒಂದೇ ಶ್ಲೋಕ. ಹಿಂದೆ ಮೊನ್ನೆ ಪ್ರವಚನದಲ್ಲಿ ಅದರ ಬಗ್ಗೆ ಒಂದು ತಿಳಿಸಿದ್ವಿ. ನಯತ್ರ ವೈಕುಂಠ ಕಥಾಮೃತಾಪಗಾಹ ನ ಸಾಧವೋ ಭಾಗವತ ಸದಾಶ್ರಯಾಃ ನಯತ್ರ ಯಜ್ಞೇಶ ಮಖಾ ಮಹೋತ್ಸವಾಃ ಸುರೇಶ ಲೋಕೋಪಿ ನಯಾತಿ ಸೇವೇತ ಅಂತ ಭಾಗವತದ ಮಂತ್ರ ಪದ್ಯ. ಅದರಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ಎಲ್ಲಿ ಭಗವಂತನ ಕಥಾಶ್ರವಣ, ಅವರ ಮಹಿಮೆಯ ಶ್ರವಣ ಆಗುವುದಿಲ್ವೋ, ಅಮೃತದ ಪಾನ ಆಗುವುದಿಲ್ವೋ ಅಂತಹ ಸ್ಥಳ ಅದು ಸ್ವರ್ಗವಾದರೂ ಕೂಡ ಅಲ್ಲಿ ಇರಬಾರ್ದು, ಅದನ್ನು ನಾವು ಸೇವೆ ಮಾಡಬಾರ್ದು. ಅದರಿಂದ ನಾವು ಬದುಕಬೇಕು ಹೇಗೆ ಅಂತ ಹೇಳಿದ್ರೆ ಆ ಭಗವಂತನ ಮಹಿಮಾ ಶ್ರವಣವನ್ನು ನಾವು ಕೇಳಬೇಕು, ಶ್ರವಣ ಮಾಡಬೇಕು. ಮಾಡಿದ್ವಿ ಅಂತ ಹೇಳಿದ್ರೆ ಆಗ ನಾವು ಬದುಕಿಗೆ ಸಾರ್ಥಕವಾಗ್ತದೆ. ಮನೆಯಲ್ಲೋ ಮಠದಲ್ಲೋ ಮತ್ತೊಂದು ಎಲ್ಲಿ ಬದುಕಿದ್ರು ಅದು ಸರಿಯಾಗಬೇಕು, ಅದು ಸರಿ ಅಂತ ಹೇಳಿದ್ರೆ ಸಾರ್ಥಕ ಅಂತ ಆಗಬೇಕಾದ್ರೆ ಅವನ ಮಹಿಮೆಯನ್ನು ನಾವು ಕೇಳುವಂತಾಗಬೇಕು. ಮತ್ತು ಅಷ್ಟೇ ನಾವು ಮಾತ್ರ ಅದನ್ನು ಶ್ರವಣ ಮಾಡಿದರೆ ಸಾಕು ಅಂತ ಹೇಳಿದರೆ, ಶ್ರವಣ ಮಾಡಬೇಕು ಹೇಳಿದರೆ ಅಲ್ಲಿ ಯಾರು ಬೇಕು? ಅದನ್ನು ಉಪದೇಶ ಮಾಡುವಂತಹ ಜ್ಞಾನಿಗಳು ಬೇಕು. ಅದಕ್ಕೆ ತದಾಶ್ರಯ ಭಾಗವತಾಃ ಸಾಧಕಃ ಯತ್ರ ನಸಂತಿ, ಭಗವಂತನನ್ನು ಆಶ್ರಯಿಸಿಕೊಂಡಂತಹ ಪರಮ ಭಗವದ್ಭಕ್ತರಾದಂತಹ ಭಾಗವತ ಧರ್ಮವನ್ನು ಅನುಸರಿಸುವಂತಹ ಯಾವ ಸಾಧುಗಳಿದ್ದಾರೆ ಅವರು ಆ ಮನೆಯಲ್ಲಿ ವಾಸ ಮಾಡಲಿಲ್ಲ ಅಂತ ಹೇಳಿದರೆ ಅಂತಹ ಮನೆಯಲ್ಲಿ ನಾವು, ಅಂತಹ ಸ್ಥಳದಲ್ಲಿ ನಾವು ಇರಬಾರ್ದು ಅಂತ. ಅಲ್ಲಿದ್ದರೆ ಸ್ವರ್ಗ ಆದರೂ ಕೂಡ ಅದು ವ್ಯರ್ಥವೇ ಅಂತ, ಅಲ್ಲಿ ವಾಸ ಮಾಡಬಾರ್ದು. ಅದರಿಂದ ಅಂತಹ ಭಗವದ್ಭಕ್ತರನ್ನು ಒಂದು ಕಡೆ ಒಂದುಗೂಡಿಸಿ
ಆ ಭಗವಂತನ ಕಥಾಶ್ರವಣವನ್ನು ಮಾಡ್ತಾ ಆ ಭಗವಂತನ ಮಹಿಮಾಜ್ಞಾನ ಶಾಸ್ತ್ರಜ್ಞಾನವನ್ನು ಎಲ್ಲರಿಗೂ ಅದರ ಶ್ರವಣವನ್ನು ಮಾಡಿಸ್ತಾ ಈ ಸಮಿತಿ ಅನ್ನುವಂಥದ್ದು ಮುಂದುವರಿತಿರುವಂಥದ್ದು ಅದು ಬಹಳ ಭಗವಂತನಿಗೆ ಪ್ರೀತಿಯನ್ನು ಉಂಟು ಮಾಡುವಂಥದ್ದು. ಅದರೊಟ್ಟಿಗೆ ಯಜ್ಞೇಶ ಮಖ ಮಹೋತ್ಸವ ನಯತ್ರ ಸಂತಿ. ಭಗವಂತನ ಯಜ್ಞೇಶ ಇಡೀ ಜೀವನ ಯಜ್ಞದ ಒಡೆಯನಾದಂತಹ ಭೂವರಾಹನ ಇಡೀ ಭೂವರಾಹನಿಗೆ ಹರಿಗೆ ಸಂಬಂಧಪಟ್ಟಂತಹ ಯಜ್ಞವು ಉತ್ಸವಗಳು ಎಲ್ಲಿ ನಡೆದದೋ ಅಂತಹ ಸ್ಥಳದಲ್ಲಿ ನಾವು ವಾಸ ಮಾಡಬೇಕು, ಅಂತಹ ಸ್ಥಳವನ್ನು ನಾವು ಸೇವಿಸಬೇಕು ಅಂತ. ಅದರಿಂದ ಈ ಒಂದು ಸಹಚಾರ್ಯ ಸೇವಾ ಸಮಿತಿ ಸಂಘ ಈ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿರುವಂಥದ್ದು, ವಿಶೇಷವಾಗಿ ಅದು ಹರಿಪ್ರೀತಿಗೆ ಕಾರಣವಾಗಿರುವಂಥದ್ದು. ಅದರಿಂದ ಇಂತಹ ಸಂಘ ನಮಗೆ ಬಂತು ಅಂತ ಹೇಳಿದರೆ ಆಗ ನಾವು ಕೂಡ ಅದರ ಒಂದು ಪ್ರಯೋಜನವನ್ನು, ಹರಿಯ ಕಾರುಣ್ಯವನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ತಿಳಿಸಲು ಅಪೇಕ್ಷೆ ಪಡ್ತಾ ಎಲ್ಲ ಸಮಿತಿಯವರಿಗೆ ಆ ಭಗವಂತನ ಶ್ರೀಕೃಷ್ಣ ಕೃಷ್ಣನ ಅನುಗ್ರಹವನ್ನು ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲ ಭಗವದ್ಭಕ್ತರು ಕೂಡ ಆ ಒಂದು ಚಿಂತನೆಯನ್ನು ಇವತ್ತು ಹರಿಯಲ್ಲಿ ಭಕ್ತಿಯನ್ನು ಮಾಡಬೇಕು, ಗುರುಗಳಲ್ಲಿ ಭಕ್ತಿ ಮಾಡಬೇಕು. ಹರಿ ಒಬ್ಬನೇ, ಗುರುಗಳು ಅನೇಕ ಮಂದಿ, ಅವರಲ್ಲಿ ಹರಿಯನ್ನು ಚಿಂತನೆ ಮಾಡಬೇಕು, ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನು ಬ್ರಹ್ಮಣ್ಯ ತೀರ್ಥಾಚಾರ್ಯರು, ಬ್ರಹ್ಮಣ್ಯಾಚಾರ್ಯರು ಹಾಗೆ ಪ್ರದ್ಯುಮ್ನಾಚಾರ್ಯರು ತಿಳಿಸಿಕೊಟ್ಟರು. ಮುಂದೆ ಶ್ರೀಪಾದರು ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಯಾವ ರೀತಿ ಅದನ್ನು ಸಂಸ್ಕಾರವನ್ನು ಕೊಡಬೇಕು ಅನ್ನೋದನ್ನು ತಿಳಿಸಿದರು. ಇದೆಲ್ಲವನ್ನು ಕೂಡ ನಾವು ಅನುಸರಣೆ ಮಾಡಿ ಜಯತೀರ್ಥ ಗುರುಗಳ ಅನುಗ್ರಹವನ್ನು ಪಡೆದು ಆ ಭಗವಂತನ ಅನುಗ್ರಹವನ್ನು ಪಡೆಯುವಂತಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ, ಶ್ರೀಪಾದರು ನಮ್ಮ ಮಠ ಪೇಜಾವರ ಮಠದ ವಿಜಯಧ್ವಜರಿಂದ ಪ್ರವರ್ತಿತವಾದದ್ದು. ಪೇಜಾವರ ಮಠಕ್ಕೆ ಇನ್ನೊಂದು ಮಠ ಕಾಡಿಯವರ ಮಠ. ಅದರಿಂದ ನಮ್ಮ ಗುರುಗಳು ಅವರು ಚೆನ್ನಾಗಿ ಬರ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ದೇವೆ. ಹೀಗೆ ಆ ಸಾಮ್ಯವು ಕೂಡ ಒಬ್ಬರು ಇರಬೇಕು ಅಂತ, ವಿದ್ಯೆ ಇರಬೇಕು ಅಂತ. ಅದರಿಂದ ಒಂದು ಜ್ಞಾನಕ್ಕೆ ಶ್ರೀಪಾದರು ಆಗಮಿಸಿ ನಮ್ಮನ್ನೆಲ್ಲ ಅನುಗ್ರಹಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಒಳಿತಾಗಲಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀಕೃಷ್ಣ.